ಭವಿಷ್ಯ ಬರೆವಂತ ತಂದೇನೋ ಆಗಿ ಆಲ್ಮೋಸ್ಟ್ ಆನೆಕಲ್ ಟಾಪರ್ ಆಗಿದ್ದೀವಿ. ಮತ್ತೆ ಸೈನ್ಸ್ ಅಂಡ್ ಕಾಮರ್ಸ್ ಎರಡೂ ಸೇರಿ ನಮ್ಮಲ್ಲಿ ಚಂದದ ಟೋಟಲ್ ಆಗಿ 405 ಜನರಲ್ಲಿ ಸ್ಟೂಡೆಂಟ್ಸಲ್ಲಿ 230 ಜನಕ್ಕೆ ಡಿಸ್ಟಿಂಕ್ಷನ್ಸ್ ಬಂದಿದೆ. 170 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಜೀವನನ ನೀಡಿರೋ 600ಗೆ 592 ಟೋಟಲ್ ಮಾರ್ಕ್ಸ್ ಆ್ಯಂಡ್ ಪರ್ಸೆಂಟೇಜ್ 98.67 ಇದೆ. ಮಾರ್ಕ್ಸ್ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಮಾತ್ರ ಓದಿದ್ರೆ ಆಗ್ತಿರ್ಲಿಲ್ಲ. ಕಾಲೇಜಲ್ಲಿ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಗುರುಗಳು ನಮ್ಮ ಗುರುಗಳು. 600ಗೆ 587 ಸ್ಟೇಟ್ 11th ರ್ಯಾಂಕ್. ನಾನು ಅತ್ತಿಬೆಲೆಯಿಂದ ಬರ್ತಾ ಇರೋದು. ಕಾಲೇಜಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ. ಸಬ್ಜೆಕ್ಟಲ್ಲಿ ವೀಕ್ ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಏನಾದ್ರು ಡೌಟ್ ಬಂದರೆ ಹಂಗೆ ಕ್ಲಿಯರ್ ಮಾಡ್ತಿದ್ರು. ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ PUC ಎಂಬುವಂಥದ್ದು ಅತ್ಯಂತ ಮಹತ್ತರವಾದಂಥ ಘಟ್ಟ. ಅದು ಅವನ ಜೀವನವನ್ನ ರೂಪಿಸಬಹುದಾದಂತಹ ಮತ್ತು ದೇಶಕ್ಕೆ ದ್ವಿತೀಯ PUCಯಲ್ಲಿ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳು ಯಾವುದೆಲ್ಲ ಕೊಡುಗೆಗಳನ್ನು ನೀಡಬಹುದು ಎಂಬುದನ್ನು ಅದು ದೂರದೃಷ್ಟಿಯನ್ನಾಗಿಯೂ ಕೂಡ ಪರಿಗಣಿಸಲಾಗುತ್ತದೆ. ಇಂತಹ ಒಂದು ದ್ವಿತೀಯ PUCಯ ಫಲಿತಾಂಶ ರಾಜ್ಯಾದ್ಯಂತ ಬಂದಿದೆ. ಈ ಬಾರಿ ಒಂದಷ್ಟು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶ ಬಂದಿದೆ ಎನ್ನಲಾಗುತ್ತಿದೆ. ಅಂತೆಯೇ ವಿಶೇಷವಾಗಿ ಇಡೀ ರಾಜ್ಯದಲ್ಲಿಯೇ ಬೆಂಗಳೂರು ನಗರ ಜಿಲ್ಲೆಯ ಮೇಲೆ ಈ ಒಂದು ಫಲಿತಾಂಶಗಳು ಅತ್ಯಂತ ಪರಿಣಾಮವನ್ನು ಬೀರುವಂತಹ ಮತ್ತು ಈ ಒಂದು ಸರ್ಕಾರಿ ಕಾಲೇಜುಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಅತಿ ಹೆಚ್ಚು ಪೈಪೋಟಿಯನ್ನು ನೀಡುತ್ತವೆ ಎಂಬುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಪೈಕಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಇದು ಬೆಂಗಳೂರು ಹೊಸೂರು ರಸ್ತೆಯಲ್ಲಿರುವಂತಹ ಆನೇಕಲ್ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಗುಡ್ಡಟ್ಟಿ ಗೇಟ್ ಬಳಿ ಇರುವಂತಹ ಈ ಒಂದು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದಲ್ಲಿ ಈ ಬಾರಿ 100% ಫಲಿತಾಂಶವನ್ನ ಪಡೆದುಕೊಂಡಿರುವಂತಹ ಕಾಲೇಜು ಎಂಬಂತ ಹೆಗ್ಗಳಿಕೆಯ ಪಾತ್ರವಾಗಿದೆ. ಇದು ಗುರುಕುಲ ಮಾದರಿಯಲ್ಲಿ ವಿಶೇಷವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳನ್ನ ಉತ್ತಮವಾದಂತಹ ಫಲಿತಾಂಶವನ್ನ ನೀಡುವಂತಹ ವಿದ್ಯಾರ್ಥಿಗಳನ್ನಾಗಿ ಈ ಒಂದು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಆಗಿರುವಂತಹ G. ನಾಗರಾಜುರವರು ಪ್ರಾರಂಭದಿಂದಲೂ ಕೂಡ ಅತಿ ಹೆಚ್ಚು ಆದ್ಯತೆಯನ್ನು ನೀಡಿದ್ದಾರೆ. ಇಂದಿಗೂ ಕೂಡ ವಿಶೇಷವಾದಂತಹ ಎಲ್ಲ ರೀತಿಯಾದಂತಹ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತಾ ಬಂದಿದ್ದಾರೆ. ಈ ಬಾರಿ ದ್ವಿತೀಯ PUCಯಲ್ಲಿ ಒಟ್ಟು 405 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡರು. ಇದರ ಪೈಕಿ 238 ವಿದ್ಯಾರ್ಥಿಗಳು ವಿಜ್ಞಾನ ಅಂದ್ರೆ ಸೈನ್ಸ್ ಅನ್ನು ತೆಗೆದುಕೊಂಡಿದ್ದರು. ಹಾಗೆಯೇ ವಾಣಿಜ್ಯ ಅಂದ್ರೆ ಕಾಮರ್ಸ್ 167 ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದರು. 233 ವಿದ್ಯಾರ್ಥಿಗಳು ಉತ್ತಮವಾದಂತ ಅಂಕಗಳನ್ನ ಪಡೆದಿದ್ದಾರೆ. ಹಾಗೆಯೇ ವಾಣಿಜ್ಯ ಅಂದ್ರೆ ಕಾಮರ್ಸ್ ನಲ್ಲಿ 170 ವಿದ್ಯಾರ್ಥಿಗಳ ಪೈಕಿ 103 ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡು ರಾಜ್ಯದಲ್ಲಿಯೇ 10 ರ್ಯಾಂಕ್ಗಳ ಪೈಕಿ 2 ರ್ಯಾಂಕ್ಗಳನ್ನ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಇದರಲ್ಲಿ 600 ಅಂಕಗಳಿಗೆ 592 ಅಂಕಗಳನ್ನು ಗಳಿಸಿರುವಂತಹ ವಿ ಚಂದನ 98.67% ಅನ್ನ ಪಡೆದುಕೊಂಡು 6ನೇ ರ್ಯಾಂಕ್ ಅನ್ನ ರಾಜ್ಯ ಮಟ್ಟದಲ್ಲಿ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಝಾನ್ಸಿ ಪ್ರಿಯಾ 600 ಅಂಕಗಳಿಗೆ 589 ಅಂಕಗಳನ್ನ ಪಡೆದುಕೊಂಡು 9ನೇ ರ್ಯಾಂಕ್ಗೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ದೀಪಾ G 600 ಅಂಕಗಳಿಗೆ 587 ಅಂಕಗಳನ್ನು ಪಡೆದುಕೊಂಡು 97.83 ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಲಕ್ಷ್ಮಿ ವಿ 600 ಅಂಕಗಳ ಪೈಕಿ 587 ಅಂಕಗಳನ್ನು ಪಡೆದುಕೊಂಡು 97.83 ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಇತರೆ ವಿಜ್ಞಾನ ವಿಭಾಗದಲ್ಲಿ ಪ್ರಾಥ್ವಿ 96.83 ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ನಿಸರ್ಗ, ಯುವೇಶ್ ಎಸ್, ಹುಮನಾ, ಹರ್ಷ ಹಾಗೂ ಮೃದುಲ ಮತ್ತು ವರ್ಷ ಇವರೆಲ್ಲರೂ ಕೂಡ 96ಕ್ಕೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಶಿಕ್ಷಣ ಸಂಸ್ಥೆ ಎಂಬಂತ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಸರೋಜಮ್ಮ, ಇತರೆ ಸಿಬ್ಬಂದಿ ಹಾಗೂ ಸಂಸ್ಥಾಪಕ ಕಾರ್ಯದರ್ಶಿ ಆಗಿರುವಂತಹ ನಾಗರಾಜ್ ಅವರು ಹರ್ಷವನ್ನ ವ್ಯಕ್ತಪಡಿಸಿದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ದ್ವಿತೀಯ PUC ವಿದ್ಯಾರ್ಥಿಗಳ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟ. ದ್ವಿತೀಯ PUC ಅವರ ಭವಿಷ್ಯವನ್ನು ನಿರ್ಧರಿಸಬಹುದಾದಂತಹ ಘಟ್ಟ. ಹಾಗೆಯೇ ಸ್ವಾಮಿ ವಿವೇಕ ವಿದ್ಯಾನಿಕೇತನ ಬೆಂಗಳೂರು ಹೊಸೂರು ರಸ್ತೆಯಲ್ಲಿರತಕ್ಕಂಥ ಗುಡ್ಡಹಟ್ಟಿ ಗೇಟ್ ಬಳಿ ಇರುವಂತಹ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯವರು ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಸಿಹಿಯನ್ನು ತಿನ್ನಿಸಿ ಸಿಬ್ಬಂದಿ ಹರ್ಷವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಈ ಒಂದು ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಸರೋಜಮ್ಮರವರು ನಿಮ್ಮ ಬ್ಲೂಮ್ ಟಿ ಒಂದೇ ಮಾತನಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮಸ್ಕಾರ, ನಾನು SVVN PU ಕಾಲೇಜ್ ಪ್ರಿನ್ಸಿಪಲ್. ನಾನು ಇದು ಆನೇಕಲ್ ತಾಲೂಕಲ್ಲಿದೆ. ನಮ್ಮಲ್ಲಿ ಈ ಸಲ ಸೆಕೆಂಡ್ PU ರಿಸಲ್ಟಲ್ಲಿ ಆಲ್ಮೋಸ್ಟ್ ಆನೇಕಲ್ ಟಾಪರ್ ಆಗಿದ್ದೀವಿ. ಮತ್ತು ಸೈನ್ಸ್ ಆ್ಯಂಡ್ ಕಾಮರ್ಸ್ ಎರಡೂ ಸೇರಿ ನಮ್ಮಲ್ಲಿ 405 ಮಕ್ಕಳಿದ್ದಾರೆ. ವಿಭಾಗದಲ್ಲಿ ನಮಗೆ 2 ರ್ಯಾಂಕ್ ಬಂದಿದೆ. 10 ಒಳಗಡೆ ಒಂದು 6ನೇ ರ್ಯಾಂಕು. ಅದರಲ್ಲಿ 592 ಬಂದಿದೆ. ಇದು ಸ್ಟೂಡೆಂಟು ಚಂದನ ಅಂತ, ಅವಳಿಗೆ ಸ್ಟೇಟ್ 6th ರ್ಯಾಂಕ್ ಬರ್ತಾ ಇದೆ. ಮತ್ತು ಜಾನ್ಸಿ ಪ್ರಿಯಾ ಅಂತ, ಅವಳಿಗೆ 589 ಸ್ಕೋರಲ್ಲಿ ಅವಳಿಗೆ ಸ್ಟೇಟ್ 9th ರ್ಯಾಂಕ್ ಬಂದಿದೆ. ಮತ್ತು ಮಿಕ್ಕಿದಂದರೆ ನಮ್ಮಲ್ಲಿ ಟೋಟಲ್ ಸ್ಟ್ರೆಂಗ್ತ್ 405 ಇದೆ. ಅದರಲ್ಲಿ 230 ಡಿಸ್ಟಿಂಕ್ಷನ್ ಬಂದಿದೆ. ಮತ್ತು ಎಲ್ಲ ಮಿಕ್ಕಿದ್ದು ಫಸ್ಟ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ಗಳಿವೆ. ಫಸ್ಟ್ ಕ್ಲಾಸು 170 ಇದೆ ಮತ್ತು 5 ಸೆಕೆಂಡ್ ಕ್ಲಾಸ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಮತ್ತು ಪ್ರತಿ ವರ್ಷ ನಮಗೆ ಇದೇ ಥರ ರಿಸಲ್ಟ್ ಬರ್ತಾ ಇದೆ. ಇದರಿಂದ ನಮಗೆ ಭಾಳ ಸಂತೋಷ. ಸೈನ್ಸ್ ಆ್ಯಂಡ್ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಿಂತ ಚೆನ್ನಾಗಿ ಬಂದಿದೆ. ಮತ್ತು ಸೈನ್ಸ್ ಆ್ಯಂಡ್ ಕಾಮರ್ಸ್ ಟುಗೆದರ್ ನಾನು ಹೇಳ್ತಾ ಇರೋದು. 405 ಮಕ್ಕಳಲ್ಲಿ 238 ಸೈನ್ಸು, 167 ಕಾಮರ್ಸು. ಅದರಲ್ಲಿ ಟೋಟಲಿ 230 ಡಿಸ್ಟಿಂಕ್ಷನ್ಸ್ ಇದೆ. 170 ಫಸ್ಟ್ ಕ್ಲಾಸ್ ಆ್ಯಂಡ್ 5 ಸೆಕೆಂಡ್ ಕ್ಲಾಸ್. ಇನ್ನು ಸ್ವಾಮಿ ವಿವೇಕ ವಿದ್ಯಾನಿಕೇತನ ಅಂತಂದ್ರೆ ಸಾಕು, ಸಂಸ್ಕಾರ, ಸಂಸ್ಕೃತಿ, ಪಠ್ಯೇತರ ವಿಷಯಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಆಸಕ್ತಿಯನ್ನು ಮೂಡಿಸುವಂಥ ವಿಚಾರಗಳನ್ನು ತಿಳಿಸುವಂಥದ್ದು, ಅವರ ಕ್ರೀಡಾ ಮನೋಭಾವ ಇದೆಲ್ಲವೂ ಕೂಡ ಸಾಬೀತಾಗಿತ್ತು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ತಮ್ಮ ಸಂತಸವನ್ನು ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ದು ಹೀಗೆ. ನನ್ನ ಹೆಸರು ಚಂದನ ಅಂತ. SVN ಕಾಲೇಜಲ್ಲಿ 2 ಇಯರ್ಸ್ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಒಳ್ಳೆ ಗೈಡ್ ಸಿಕ್ತು. ನನಗೆ 600ಗೆ 592 ಟೋಟಲ್ ಮಾರ್ಕ್ಸ್ ಆ್ಯಂಡ್ ಪರ್ಸೆಂಟೇಜ್ 98.67 ಇದೆ. ಮತ್ತು ಸ್ಟೇಟ್ ರ್ಯಾಂಕ್ 6th ಸ್ಟೇಟ್ ರ್ಯಾಂಕ್ ಸಿಕ್ಕಿದೆ. 6 ಸ್ಟೇಟ್ ರ್ಯಾಂಕ್ ಸಿಕ್ಕಿ ತುಂಬ ಖುಷಿ ಆಗ್ತಿದೆ. ರಿಸಲ್ಟ್ ನೋಡಿ ತುಂಬ ಖುಷಿ ಆಯಿತು. ಕಾಲೇಜಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಕಾಲೇಜಲ್ಲಿ ತುಂಬ ಗೈಡ್ಲೈನ್ ಸಿಗುತ್ತೆ. ಒಳ್ಳೆ ಟೀಚರ್ಸ್ ಇದ್ದಾರೆ, ಬೆಸ್ಟ್ ಟೀಚರ್ಸ್ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಎಕ್ಸಾಮ್ ಟೈಮ್ಸಲ್ಲಿ ತುಂಬ ಗೈಡ್ ಮಾಡ್ತಾರೆ, ಹೆಂಗೆ ಓದಬೇಕು ಏನು, ಸಿಲೆಬಸ್ನೆಲ್ಲ ಡಿವೈಡ್ ಮಾಡಿ ಟೆಸ್ಟ್ ಕೊಟ್ಟು ಪ್ರಿಪ್ರೇಟ್ರೀಸ್ ಎಲ್ಲ ಮಾಡಿ ನಮ್ಗೆ ತುಂಬ ಪ್ರಿಪೇರ್ ಮಾಡ್ತಾರೆ. ಸೊ ನಮಗೆ ಏನೂ ಅಷ್ಟೊಂದು ಬರ್ಡನ್ ಅನಿಸಲ್ಲ. ಏನೇ ಇದ್ದರೂ ಕಾಲೇಜಲ್ಲೇ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿ ಮುಗಿಸಿ ಮನೆಗೆ ಹೋಗೋ ಥರ ಸಿಲೆಬಸ್ ಡಿವೈಡ್ ಮಾಡಿ ಓದಿಸ್ತಾರೆ ನಮಗೆ. ಸೊ ಮನೆಯಲ್ಲಿ ಮನೆಗೆ ಹೋಗಿ ಅಷ್ಟೊಂದು ಬರ್ಡನ್ ಏನಿರಲ್ಲ, ರಿವೈಸ್ ಮಾಡಿಕೊಂಡ್ರೂ ಆಗುತ್ತೆ. ಆ ಥರ ಟೆಸ್ಟ್ಸ್ ಎಲ್ಲ ಮಾಡಿದರು ನಮಗೆ. ಸೊ ನಮ್ಗೆ ಫೈನಲ್ ಎಕ್ಸಾಮ್ಗೆ ಎಲ್ಲ ಒಂದೇ ಸತಿ ಬರ್ಡನ್ ಓದುವಂಥದ್ದು ಆ ಥರ ಏನೂ ಇರಲಿಲ್ಲ. ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಕಾಲೇಜಲ್ಲಿ ಸ್ಟಡೀಸ್ ಎಜುಕೇಷನ್ ಅಂತ ಬಂದರೆ ವಿ ಕ್ಯಾನ್ ಚೂಸ್ SVVN. ಕಾಲೇಜ್ ಚೆನ್ನಾಗಿದೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಕೂಡ ಇದೆ. ನಮಗೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಮತ್ತು ನನಗೆ CS ಅಲ್ಲಿ ಕನ್ನಡದಲ್ಲಿ ಮತ್ತು ಎಕನಾಮಿಕ್ಸಲ್ಲಿ ಸೆಂಟಮ್ 100 ಬಂದಿದೆ. ಅದಕ್ಕೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಅವರು. ನನ್ನ ಹೆಸರು ಜಾನ್ಸಿ ಪ್ರಿಯಾ. ನನಗೆ ಸ್ಟೇಟ್ 9th ರ್ಯಾಂಕ್ ಬಂದಿದೆ. ಮತ್ತು ನನ್ನ ಟೋಟಲ್ ಮಾರ್ಕ್ಸ್ ಬಂದು 589, 98% ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಕಾಲೇಜಲ್ಲಿ ಚೆನ್ನಾಗಿ ಟ್ರೈನಿಂಗ್, ಕಾಮರ್ಸ್ EBSCS ಕಾಂಬಿನೇಷನ್ ನಾನು ತೊಗೊಂಡಿರೋದು. ಮಾರ್ಕ್ಸ್ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಮಾತ್ರ ಓದಿದ್ರೆ ಆಗ್ತಿರ್ಲಿಲ್ಲ. ಕಾಲೇಜಲ್ಲಿ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ಬೇಗ ಬಂದು ಮತ್ತು ಸಂಜೆ 1-2 ತಿಂಗಳಿಂದ ರೆಮಿಡಿಯಲ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಯಾವುದೇ ಥರ ಟಾರ್ಚರೆಲ್ಲ ಏನೂ ಕೊಟ್ಟಿಲ್ಲ. ಓದೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾವು ಯಾವ ಥರ ನಮ್ಮ ಮೈಂಡ್ಸೆಟ್ ಹೆಂಗೆ ಅಂತೆಲ್ಲ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರಿಂದ ಇಷ್ಟು ಮಾರ್ಕ್ಸ್ ಬರೋಕ್ಕೆ ಹೆಲ್ಪ್ ಆಗಿದೆ. ನನ್ನ ಹೆಸರು ಲಕ್ಷ್ಮೀ V ಅಂತ.
ನನ್ನ ಕಾಂಬಿನೇಷನ್ ಬಂದು EBACS ಕನ್ನಡ ಮತ್ತು ಇಂಗ್ಲೀಷು. ನನ್ನ ಮಾರ್ಕ್ಸ್ ಬಂದು 600ಗೆ 587, ಸ್ಟೇಟ್ 11th ರ್ಯಾಂಕ್. ನಾನು ಅತ್ತಿಬೆಲೆಯಿಂದ ಬರ್ತಾ ಇರೋದು. ಇಲ್ಲಿ ತುಂಬಾ ಪೀಸ್ಫುಲ್ಲಾಗಿದೆ, ಓದೋದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಲೆಕ್ಚರರ್ಸ್ ಗೈಡ್ಲೈನ್ಸ್ ತುಂಬಾ ಚೆನ್ನಾಗಿದೆ. ಅವ್ರು ಹೇಗೆ ಮನೇಲಿ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಅದೆಲ್ಲ ಗೈಡ್ಲೈನ್ಸ್ ಕೊಡ್ತಾಯಿದ್ರು. ಪೇರೆಂಟ್ಸ್ ಸಪೋರ್ಟು ತುಂಬ ಇತ್ತು. ಎರಡು ಕಡೆ ಬ್ಯಾಲೆನ್ಸ್ ಆಗಿದ್ದರಿಂದ ಈ ಥರ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ತುಂಬ ಸಪೋರ್ಟ್ ಆಯಿತು. ಥ್ಯಾಂಕ್ ಯು ಫಾರ್ ಆಲ್ ದೋಸ್ ಮೆಂಬರ್ಸ್. ಹಾಗೆ ವಿಜ್ಞಾನ ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ವಿಜ್ಞಾನ ವಿಭಾಗದಲ್ಲಿ ಪೃಥ್ವಿ, ನಿಸರ್ಗ, ಯುವೇಶ್, ಹುಮನ, ಹರ್ಷ, ಮೃದುಲಾ, ವರ್ಷ ಇವರೆಲ್ಲರೂ ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ನನ್ನ ಹೆಸರು ಪ್ರದೀಪ್. ನನ್ನ ಅಪ್ಪ ಹೆಸರು ಫ್ರಾನ್ಸಿಸ್ ಸೇವಿಯರ್ ಅಂತ, ನನ್ನ ಅಮ್ಮ ಹೆಸರು ರೇನ್ಸಿ ಅಂತ. ನಾನು ಸೆಕೆಂಡ್ PUC ಬೋರ್ಡ್ಸಲ್ಲಿ 581 ತೆಗೆದಿದೆ. ನನ್ನ ಪರ್ಸೆಂಟೇಜ್ PCMB ಕಾಂಬಿನೇಷನ್ ಅಂತ. ನನ್ನ ಪರ್ಸೆಂಟೇಜ್ ಬಂದು 96.8. ಕಾಲೇಜ್ ಎಲ್ಲ ಚೆನ್ನಾಗಿದೆ, ಲೈಕ್ ಪ್ರಾಪರ್ ಗೈಡೆನ್ಸ್ ಇದೆ, ಪ್ರಾಪರ್ ಮೆಟೀರಿಯಲ್ ಇದೆ, ಪ್ರಾಪರ್ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ, ಕಂಟೆಂಟ್ ಚೆನ್ನಾಗಿ ಡೆಲಿವರ್ ಮಾಡ್ತಾರೆ, ನಿಮಗೆ ಸರೌಂಡಿಂಗ್ ಎಲ್ಲ ಕರೆಕ್ಟಾಗಿ ಇರುತ್ತೆ. ಲೈಕ್ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಈಕ್ವಲಿ ಎಲ್ಲದಕ್ಕೂ ಅಷ್ಟು ಪ್ರೆಷರೈಸ್ ಮಾಡಲ್ಲ. ಸೊ ಅವರು ಈಕ್ವಲಿ ಎಲ್ಲ ಸ್ಪೋರ್ಟ್ಸ್, ಕಲ್ಚರಲ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊತಾರೆ. ಸೊ SVN ಕಾಲೇಜಸ್ ಕಂಪೇರಿಂಗ್ ಟು ಅದರ್ ಕಾಲೇಜಸ್ ಇಟ್ಸ್ ಬೆಸ್ಟ್. ನನ್ನ ಹೆಸರು ಕುಶಾಲ್. ನಾನು ಕಾಮರ್ಸ್ SVN PU ಕಾಲೇಜಲ್ಲಿ ಓದ್ತಿರೋದು. ನನಗೆ 600ಗೆ 583 ಬಂದಿದೆ. ನನಗೆ ಹೆಲ್ಪ್ ಆಗಿದ್ದು ಟೀಚರ್ಸ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ನ ತಗೊಂಡು ಗೈಡ್ ಮಾಡ್ತಾಯಿರ್ತಾರೆ. ಮತ್ತು ಅವರು ಯಾವುದೇ ಸಬ್ಜೆಕ್ಟಲ್ಲಿ ವೀಕ್ ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ನನಗೂ ತುಂಬ ಸಪೋರ್ಟ್ ಆಯಿತು. ಜೀವಿತಾ, ಸ್ಟೇಟ್ 13th ರ್ಯಾಂಕ್ ಬಂದಿದ್ದೀನಿ. 585 600ಗೆ. ಇಲ್ಲಿ ನಮ್ಮೊಬ್ಬರದ್ದು ಎಫರ್ಟ್ಸ್ ಏನಿರಲಿಲ್ಲ, ಎಲ್ಲ ಕಾಲೇಜೆಲ್ಲ ತುಂಬ ಸಪೋರ್ಟ್ ಮಾಡ್ತಿತ್ತು. EBSS ಕಾಮರ್ಸ್ EBSS 585 600ಗೆ. ನಮ್ಮೊಬ್ಬರದ್ದೇ ಏನು ಎಫರ್ಟ್ಸ್ ಇರಲಿಲ್ಲ, ಎಲ್ಲ ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂದರೆ ನಮಗೆ ಎಷ್ಟು ಕೆಪಾಸಿಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಮಗೆ ಟೀಚ್ ಮಾಡ್ತಿದ್ರು. ಒಬ್ಬೊಬ್ಬರ ಮೇಲೆ ಕೂಡ ಅವರು ತೊಗೋತಿದ್ರು, ಲೈಕ್ ಒಬ್ಬೊಬ್ರಿಗೂ ಎಷ್ಟು ಆಗುತ್ತೆ ಆ ಥರ ಎಲ್ಲ ಓದಿಸ್ತಿದ್ರು. ನಮಗೆ ಹೆಂಗೆ ಬೇಕೋ ಹಂಗೆ ಓದಿಸ್ತಿದ್ರು. ನಮ್ಗೆ ಏನಾದರೂ ಡೌಟ್ ಬಂದರೆ ಹಂಗೆ ಕ್ಲಿಯರ್ ಮಾಡ್ತಿದ್ರು. ಎಲ್ಲ ಫುಲ್ ಸಪೋರ್ಟಿವ್ ಇದ್ದರು. ಮತ್ತು ನಮ್ಮ ಸ್ಟಡೀಸಲ್ಲೆಲ್ಲ ಫುಲ್ ಕೋಪರೇಟ್ ಮಾಡ್ತಿದ್ರು. ನನ್ನ ಹೆಸರು ಶ್ರೀಶಾಂತ, ವಾಣಿಜ್ಯ ವಿಭಾಗದ ಸಂಯೋಜಕ. ನಮ್ಮ ಕಾಲೇಜ್ನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ಇದೆ. ಸೈನ್ಸಲ್ಲಿ ಈಗ ಸೆಕೆಂಡ್ PUC ಔಟ್ಗೋಯಿಂಗ್ ಬಂದು 238 ಸ್ಟೂಡೆಂಟ್ಸ್ ಇದ್ದರು. ವಾಣಿಜ್ಯ ವಿಭಾಗದಲ್ಲಿ 167 ಮಕ್ಕಳಿದ್ದರು. 238ರಲ್ಲಿ 133 ಜನಕ್ಕೆ ಡಿಸ್ಟಿಂಕ್ಷನ್ ಬಂದಿದೆ ಸೈನ್ಸಲ್ಲಿ. ಅದೇ ರೀತಿ ಕಾಮರ್ಸಲ್ಲಿ 167 ಜನದಲ್ಲಿ 97 ಜನಕ್ಕೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬಂದಿದೆ. ಆಮೇಲೆ ಉಳಿದಿರೋ 67 ಜನಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದಿದೆ. ಸೊ ಟೋಟಲ್ಲಾಗಿ 405 ಜನರಲ್ಲಿ ಸ್ಟೂಡೆಂಟ್ಸಲ್ಲಿ 230 ಜನಕ್ಕೆ ಡಿಸ್ಟಿಂಕ್ಷನ್ಸ್ ಬಂದಿದೆ. 170 ಜನ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ನಮಗೆ ಈ ಥರ ಸೆಕೆಂಡ್ PUC ರಿಸಲ್ಟು ಚೆನ್ನಾಗಿ ಬಂದಿರೋದು ತುಂಬ ಖುಷಿ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಟೀಚರ್ಸು ಚೆನ್ನಾಗಿ ಪಾಠ ಮಾಡಿದ್ದಾರೆ, ಎಲ್ಲ ಎಫರ್ಟ್ ಹಾಕಿದ್ದಾರೆ. ಈವ್ನಿಂಗ್ ಸ್ಟೇ ಬ್ಯಾಕ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ವಿ. ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಮಕ್ಕಳನ್ನು ಕೂರಿಸಿ ಅವ್ರನ್ನ ಓದಿಸ್ತಾ ಇದ್ವಿ. ಅದಕ್ಕೆ ಪೇರೆಂಟ್ಸ್ ಸಪೋರ್ಟ್ ಕೂಡ ತುಂಬ ಹಾಗೆ ಇತ್ತು. ಈಗ ನಾವು ಸಂಜೆ ಸ್ಟಡಿ ಅವರ್ ಕಳಿಸಿ ಅಂದರೆ ಕೆಲವರು ಕಳಿಸಲ್ಲ, ಸಂಜೆ ಎಷ್ಟೊಂದು ಲೇಟ್ ಆಗಿಬಿಡುತ್ತೆ ಅಂತ. ಆದ್ರೂ ಕೂಡ ನಮ್ಮ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಿ ಈವ್ನಿಂಗ್ ಸ್ಟೇ ಬ್ಯಾಕ್ ಕ್ಲಾಸಸ್ಸಿಗೆ ಕಳಿಸಿದ್ರು. ಅದರ ರಿಸಲ್ಟ್ ಇವತ್ತು ಮೋರ್ ದೆನ್ 60 to 70% ಟೋಟಲ್ ಸ್ಟ್ರೆಂತಲ್ಲಿ ಡಿಸ್ಟಿಂಕ್ಷನ್ಸಲ್ಲಿ ಪಾಸಾಗಿದ್ದಾರೆ. ಅದರಲ್ಲೂ ನಮಗೆ ಇವಾಗ ಸ್ಟೇಟ್ ರ್ಯಾಂಕ್ ಇಬ್ಬರು ಹುಡುಗರಿಗೆ ಬಂದಿರೋಂಥದ್ದು ತುಂಬ ಖುಷಿ ಇದೆ. 592 ಮಾರ್ಕು 600ಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇದರಲ್ಲಿ. ಆಮೇಲೆ ನಮ್ಮಲ್ಲಿ ಪ್ರೋಗ್ರಾಮ್ ಹೇಗೆ ಅಂದರೆ ಸಿಲೆಬಸ್ಸನ್ನು ಆನ್ ಟೈಮ್ ಮುಗಿಸ್ತೀವಿ. ಅದಾದಮೇಲೆ ಒಂದು 4 ತಿಂಗಳು ಸಿಲೆಬಸ್ಸನ್ನು ನಾವು ಡಿವೈಡ್ ಮಾಡ್ತೀವಿ. ಈಗ 100% ಸಿಲೆಬಸ್ಸನ್ನು 4 ಪಾರ್ಟಾಗಿ ಡಿವೈಡ್ ಮಾಡಿ 25%, 25%, 25% ಅಂತ 4 ವಿಭಾಗ ಮಾಡಿ ಅದನ್ನು ಸೈಕಲ್ ಟೆಸ್ಟ್ಗಳು, ವೀಕ್ಲಿ ಟೆಸ್ಟ್ಗಳ ಥರ ಮಾಡ್ತೀವಿ. ಅದಾದಮೇಲೆ ಎಲ್ಲ 100% ಕನ್ಸಾಲಿಡೇಟ್ ಮಾಡಿ ಒಂದು 3 ರಿಂದ 4 ಪ್ರಿಪ್ರೇಟರಿ ಎಕ್ಸಾಮನ್ನು ಮಾಡಿದ್ದೀವಿ. ಯಾರ್ಯಾರು ಎಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗಳಿದ್ದಾರೋ ಅವರಿಗೆ JE ರ್ಯಾಂಕ್ ಮುಖ್ಯ ಆಗುತ್ತೆ ಮತ್ತು CET ಮಾರ್ಕ್ಸ್ ಮುಖ್ಯ ಆಗುತ್ತೆ. ಅದೇ ಮೆಡಿಕಲ್ ಆಸ್ಪಿರೆಂಟ್ಸ್ ಇರೋರಿಗೆ ನೀಟ್ ಕೋಚಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವೀಕು
ವರ್ಷಕ್ಕೂ ಕೂಡ ಅವರಿಗೆ JEE ಮತ್ತು NEET ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ, ಮಾಕ್ ಟೆಸ್ಟ್ಗಳು ಕಂಡಕ್ಟ್ ಮಾಡ್ತಾ ಇರ್ತೀವಿ, ಆನ್ಲೈನ್ ಟೆಸ್ಟ್ಗಳು. ಸೊ PUCಯ ಜೊತೆಗೆ ಇಂಟಿಗ್ರೇಟೆಡ್ NEET ಮತ್ತು JEE ಇದೆ ಸೈನ್ಸ್ನಲ್ಲಿ. ಅದೇ ರೀತಿ ನೀವು ಕಾಮರ್ಸ್ ತೊಗೊಂಡ್ರೆ ಬರೀ ಕಾಮರ್ಸ್ ಹುಡುಗರಿಗೆ ಬರೀ ಸ್ಕೋರ್ ಓದಿದರೆ ಸಾಕಾಗಲ್ಲ, ಓದಿನ ಜೊತೆಗೆ ಅವರಿಗೆ ಸ್ಕಿಲ್ಸ್ ಮುಖ್ಯ ಆಗುತ್ತೆ. ಇವತ್ತಿನ ಕಾರ್ಪೊರೇಟ್ ವರ್ಲ್ಡ್ ಹೇಗೆ ಅಂದರೆ ದೇ ನೀಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್, ಅದನ್ನು ನಾವು ಬಿಗಿನಿಂಗಿಂದನೇ ಹೇಳ್ಕೊಡ್ತೀವಿ ಅವರಿಗೆ. ಸೊ ಹಾಗಾಗಿ ಅವರಿಗೆ ವ್ಯಾಲ್ಯೂ ಆ್ಯಡೆಡ್ ಕೋರ್ಸಸ್ ಅಂತ ಈಗ ಟ್ಯಾಲಿ ಕ್ಲಾಸಸ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಸಾಫ್ಟ್ ಸ್ಕಿಲ್ ಕ್ಲಾಸಸ್ ಆಗಿರ್ಬೋದು. ನಮ್ಮ ಹುಡುಗರನ್ನ ಇಂಡಸ್ಟ್ರೀಸ್ಗಳಿಗೆ ಕರ್ಕೊಂಡು ಹೋಗ್ತೀವಿ, ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಇದೆ. ಆಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಚೀವ್ ಮಾಡಿರುವಂಥವ್ರು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಕಂಪ್ನಿ ಸೆಕ್ರೆಟರಿ ಅವ್ರನ್ನೆಲ್ಲ ಇಲ್ಲಿ ಕರೆಸಿ ನಾವು ಸೆಷನ್ಸನ್ನು ಕಂಡಕ್ಟ್ ಮಾಡೋದ್ರಿಂದ ಬರೀ ನಮ್ಮ ಉದ್ದೇಶ ಹುಡುಗರನ್ನ ಪರ್ಸೆಂಟೇಜನ್ನು ತೆಗೆಸಿ ಕಳಿಸೋದಲ್ಲ, ಅದ್ರ ಜೊತೆಗೆ ಜೀವನಕ್ಕೆ ಬೇಕಾದಂಥ ಲೈಫ್ ಸ್ಕಿಲ್ಸನ್ನು ನಾವು ಹೇಳ್ಕೊಡ್ಬೇಕು ಹೇಳೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ನಮ್ಮ ಪ್ರೋಗ್ರಾಮು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆಗಿದೆ. ಇಂಟಿಗ್ರೇಟೆಡ್ ಸೈನ್ಸ್ ಪ್ರೋಗ್ರಾಮ್ ಇದೆ, ಇಂಟಿಗ್ರೇಟೆಡ್ ಕಾಮರ್ಸ್ ಪ್ರೋಗ್ರಾಮ್ ಇದೆ. ಅದೇ ರೀತಿ ಈಗ ತುಂಬ ಜನ ಪೇರೆಂಟ್ಸ್ಗಳು ಪ್ರೆಷರ್ ಮಾಡ್ತಾಯಿದ್ರು, ನಮ್ಮಲ್ಲಿ ಶಿಸ್ತಿದೆ ಅಂತ, ಯಾಕೆ ಡಿಗ್ರಿ ಓಪನ್ ಮಾಡಿಲ್ಲ ಅಂತ. ನಾವು 2023 ಡಿಗ್ರಿ ಕಾಲೇಜ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ PUCಯ ಜೊತೆಗೆ ಈವನ್ ಡಿಗ್ರಿ ಕೂಡ ನಮ್ಮಲ್ಲೇ ಇದೆ. ಹಾಗಾಗಿ ಹುಡುಗರಿಗೆ ಏನು ಸಿಟಿನಲ್ಲಿ ಏನು ಎಜುಕೇಷನ್ ಸಿಗುತ್ತೆ, ನಮ್ಮಲ್ಲಿ ಸುಮಾರು ಒಂದು 50ರಿಂದ 60 ಹಳ್ಳಿಯ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸುತ್ತಮುತ್ತಲ ಇರುವಂಥ 50ರಿಂದ 60 ಹಳ್ಳಿಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಆ ಹಳ್ಳಿ ಮಕ್ಕಳಿಗೆ, ಗ್ರಾಮೀಣ ಹುಡುಗರಿಗೆ ನಿಯರೆಸ್ಟ್ ಪ್ಲೇಸಲ್ಲಿ ಒಳ್ಳೆ ಎಜುಕೇಷನನ್ನು ಕೊಡಬೇಕು. ಈಗ ಟ್ರಾವೆಲಿಂಗ್ ಅಂದರೆ ಕಷ್ಟ ಆಗುತ್ತೆ, ಸಿಟಿಗೆ ಹೋಗೋದು ಬರೋದು, ಅದೆಲ್ಲವನ್ನೂ ನಮ್ಮಲ್ಲೇ ಕೊಟ್ಟರೆ. ಡಿಗ್ರಿನಲ್ಲಿ ನಮ್ಮಲ್ಲಿ BCom, BBA ಮತ್ತು BCA ಕೋರ್ಸಸ್ ಇದೆ. ಅದ್ರ ಜೊತೆಗೆ ಕ್ಯಾಂಪಸ್ ಟು ಕಾರ್ಪೊರೇಟ್ ಹೇಳುವಂಥ ಒಂದು ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಹೇಗೆ ಅಂದರೆ BCom, BBA, BCA ತೊಗೊಂಡಿರೋರಿಗೆ ಪ್ರತಿ ಸೆಮಿಸ್ಟ್ರಿಗೆ ಒಂದೊಂದು ಸರ್ಟಿಫಿಕೇಟ್ ಕೋರ್ಸಸ್ಗಳನ್ನು ನಾವು ಇಂಡಸ್ಟ್ರಿಗೆ ಬೇಕಾಗಿರುವಂಥದ್ದು. ಈಗ ಡಿಗ್ರಿ 3ರಿಂದ 4 ವರ್ಷ ಮುಗಿಯೋನೊಳಗೆ ಅವರು ಇಂಡಸ್ಟ್ರಿ ರೆಡಿಯಾಗಿ ಹೋಗಬೇಕು ಹೊರಗಡೆಗೆ. ಸೊ ಇಂಡಸ್ಟ್ರಿನಲ್ಲಿ ಏನು ಕೇಳ್ತಾ ಇದ್ದಾರೋ ಅದನ್ನು ನಾವು ತಿಳ್ಕೊಂಡು ಅದನ್ನು ಇಲ್ಲೇ ಇನ್ಕ್ಲೂಡ್ ಮಾಡಿರೋದ್ರಿಂದ ಸೊ ಕ್ಯಾಂಪಸ್ ಟು ಕಾರ್ಪೊರೇಟ್ ಮತ್ತು ಫೀಲ್ ಎಂಪ್ಲಾಯಬಲ್ ಹೇಳುವಂಥ 2 ಕೋರ್ಸನ್ನ ನಾವು BCom ಪರ್ಸೆಂಟೇಜ್ ತೊಗೊಂಡಿದ್ದಾಳೆ. ಚೆನ್ನಾಗಿ ಕಾಲೇಜ್ ಟೀಚರ್ಸ್ ಚೆನ್ನಾಗಿ ಅವ್ರಿಗೆ ಕೋಚಿಂಗ್ ಚೆನ್ನಾಗಿ ತುಂಬ ಇತ್ತು. ಆ್ಯಕ್ಚುಲಿ ಅವಳ ಬಗ್ಗೆ ಏನು ಅವ್ರೇನು ಹೇಳ್ತಿರಲಿಲ್ಲ, ಅವಳು ಯಾವಾಗಲೂ ಟಾಪಲ್ಲೇ ಇರ್ತಾಯಿದ್ಲು. ಅವಳ ಬಗ್ಗೆ ಏನು ಕಂಪ್ಲೇಂಟ್ಸೇ ಇಲ್ಲ ಅವಳ ಬಗ್ಗೆ. ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಇಲ್ಲಿ ಏನು ಪಾಠ ಆಗುತ್ತೆ ಅದನ್ನು ಡೈಲಿ ಅವಳು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಸೊ ಅವರು ಟೀಚರ್ಸ್, ಅವ್ರ ಕ್ಲಾಸ್ ಟೀಚರ್ ಏನು ಹೇಳ್ತಾರೋ ಅದನ್ನು ಅವಳು ಫಾಲೋಅಪ್ ಮಾಡ್ತಾಯಿದ್ಲು. ಅದರಿಂದ ಅವಳು ಸಕ್ಸಸ್ ಆಗೋಕ್ಕೆ. ಒಟ್ಟಿನಲ್ಲಿ ದ್ವಿತೀಯ PUC ಎಂಬುವಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟ್ಟ. ಈ ಒಂದು ಘಟ್ಟವನ್ನು ಅತ್ಯಂತ ಯಶಸ್ವಿಯಾಗಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದ ಮಕ್ಕಳು ದಾಟಿದ್ದಾರೆ ಅಂದರೆ ತಪ್ಪಾಗಲಾರದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.